ರೆಕ್ಕೆ ಇರೋ ಹಕ್ಕಿನ ಬೇಟೆಯಾಡ್ಬೇಕಂತ ಬಂದಾಗ ರೆಕ್ಕೆ ಇಲ್ದಿರೋ ಹಕ್ಕಿ ಕಣ್ಣಿಗೆ ಬಿತ್ತಲ್ಲ, ಆ ಹಕ್ಕಿನ ಬೇಟೆಯಾಡಿ ರೆಕ್ಕೆನ ಸುಲಿಬೇಕು ಅಂದ್ಕೊಂಡಿದ್ದೆ. ಆದ್ರೆ ಈ ಹಕ್ಕಿನ ಬಟ್ಟೆ ಬಿಚ್ಚಿ ಬೇಟೆಯಾಡ್ತೀನಿ. ಏ ಪಾರು ಮದ್ದೆನ್ಪಾರು ದಟ್ಟಡವಿಯಲ್ಲಿ ಒಬ್ಳೆ ಗಟ್ಟಿ ಹೆಜ್ಜೆ ಇಟ್ಕೊಂಡು ಹೊರಟಿದೆಯಲ್ಲ, ಏನು ಇಷ್ಟೊತ್ತಲ್ಲಿ? ಏ ಪಾಪಿ, ಯಾಕೋ ಬೆನ್ನಿಗೆ ಬಿದ್ದು ಬೇಟಾಡ್ತಾರೆ. ಯಾವತ್ತು ನಾನು ಬೆನ್ನಿ ಹಿಂದೆ ತಿರುಗ್ತಾ ಇರ್ತೀಯಲ್ಲ, ಇಷ್ಟು ವಯಸ್ಸಾದ್ರೂ ನಿನಗೆ ಸಂಸ್ಕಾರನೇ ಬರಲಿಲ್ವಲ್ಲೋ? ಗೋರಿ ಕಟ್ಟಿದ್ರು ಸಂಸ್ಕಾರ ಬರದೇ ಇರೋ ಜಾತಿ ಕಣೆ ಇದು. ನೀನು ಹೇಳೋ ತುಚ್ಛ ಮಾತುಗಳಿಂದ ನನಗೆ ಬುದ್ಧಿ ಬರುತ್ತಾ? ಸಾಧ್ಯನೇ ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ ಪಾರು, ಒಂದೇ ಒಂದ್ಸಲ ಈ ದೇಹದ ರುಚಿಯನ್ನ ಸವಿಬೇಕಂತ ಮನಸ್ಸು ಹಿಡಿದು ಮಾತಾಡು. ನಾನು ಯಾರು ಗೊತ್ತಾನೆ? ಈ ಊರಿನಲ್ಲಿ ಮರ್ಯಾದೆಯಿಂದ ಬಾಳ್ತಾ ಇರೋ ರುದ್ರ ನಾಯಕರ ಧರ್ಮ ಪತ್ನಿ ನಾನು. ಮಾತೆತ್ತಿದ್ರೆ ಸಾಕು, ರುದ್ರ 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 ರುದ್ರ. ಅವನೇ ಪರಶುವರ, ಅವನು ನನ್ನ ಹಾಗೆ ಮನುಷ್ಯನೇ ತಾನೆ. ನಂದಲ್ಲಿರೋ ಸುಖ ಅವನಿಗೆ ಏನು ಕಾಣ್ತೀಯ ಕಣೆ? ಅವ್ನು ನೋಡಕ್ಕಾದ್ರೂ ಗಂಡಸರ ಕಾಣಿಸ್ತಾನ. ನಿಂದು ಒಂದು ಬಾಳೆನಲ್ಲೇ 5 ನಿಮಿಷ ಸಹಕರಿಸಿ ನೋಡು. ಮಹಡಿ ಮನೆ ಪಾದಕ್ಕಿಡ್ತೀನಿ. ಬೆಂಕಿ ಹಚ್ಚು ನಿನ್ನ ಆಸ್ತಿ ಅಂತಸ್ತಿಗೆಲ್ಲ. ನಿನ್ನ ಆಸ್ತಿ ಅಂತಸ್ತು, ನಿನ್ನ ಐಶ್ವರ್ಯ ನನ್ನ ಚಪ್ಪಲಿಗೆ ಸಮಾನ. ನೋಡು, ಪದೇ ಪದೇ ಇದೇ ರೀತಿ ಅಡ್ಡಗಟ್ಟ ಇದ್ರೆ ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದ್ರೆ ಬೀದಿ ಬೀದಿಯಲ್ಲಿ ಹುಚ್ಚಿನಾಯಿ ತರ ಓಡಾಡಿಸಿ ನಿನ್ನನ್ನು ಹೊಡಿತಾರೋ. ಮಾತೆತ್ತಿದ್ರೆ ಸಾಕು, ಗಂಡ ಮಕ್ಕಳ. ಏನ್ ಊರೊಳಗೆ ನೀನು ಗಂಡ ಮಕ್ಕಳು ಅಷ್ಟೇ ದೊಡ್ಡ ಗಂಡಸ್ರೆ? ನಾವೆಲ್ಲ ಪಾರು ಕಾದು ಕಾದು ಸೋತ್ ಹೋಗಿದ್ದೀನಿ. ಸೋತ್ ಹೋಗಿರೋ ಈ ಮನಸ್ಸಿಗೆ ಓಯಾಸಿ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ಮನದಲ್ಲಿರೋ ಆಸೆ ನಾನು ನಿನ್ನ ಮುಂದೆ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದೀನಿ. ನನಗೂ ನಿನಗೂ ಯಾವ ಬಂಧನೋ ಗೊತ್ತಿಲ್ಲ. ಒಟ್ಟಲ್ಲಿ ನಿನ್ನ ದೇಹದ ಸುಖನ ಚಿಂಚಾಗಿ ಸವಿಬೇಕಂತ ನೀನಿದುವರೆಗೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರುವ ಹೆಣ್ಣನ್ನು ನೋಡಿಕೊಂಡು ನಾನು ಆ ಗುಂಪಿಗೆ ಸೇರಿದವಳಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಬೇಡವಾದ ವಿಷಯ ನನಗೆ ಬೇಕಾಗೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ನೋಡು, ಮರ್ಯಾದೆಯಿಂದ ದಾರಿ ಬಿಟ್ರೆ ಸರಿ, ಎಲ್ಲಿದ್ರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಈಗ 25 ವರ್ಷಗಳ ಹಿಂದೆ ನನ್ನ ಕೈಯಿಂದ ಇದೇ ರೀತಿ ನಿನ್ನ ಮುಖ ವಿಕಾರವಾಗಿದ್ದು ಗೊತ್ತಿದ್ದು ನನ್ನನ್ನು ಕೆರೆಸ್ತಾ ಇದೆಯಲ್ಲೋ? ಗೊತ್ತಿತ್ತು ಮತ್ತೆ ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂದ್ರೆ ಒಂದು ಸಲ ಆದ್ರೂ ನಿನ್ನನ್ನು ಕಿತ್ತಲಲ್ಲಿ ಒಯ್ದು ಬೆತ್ತಲೆ ಮಾಡಬೇಕಂತ ಆಸೆ ಕಣೆ. ಯಾಕೋ ಏನೋ ಗೊತ್ತಿಲ್ಲ ಕಣೆ, ಎದುರು ಬಂದಾಗ ನಿನ್ನನ್ನು ಕಚ್ಚಿ ಕಚ್ಚಿ ತಿನ್ನಬೇಕಂತ ಆಸೆ ಈ ಎದೆಯಲ್ಲಿ ಉಕ್ಕುತ್ತೆ. ಆದ್ರೆ ನಿನ್ನನ್ನು ಹೊತ್ತೈದು ನನ್ನ ಆಸೆ ತೀರಿಸೋದೇ ದೊಡ್ಡ ಮಾತಲ್ಲ. ಆದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಮನಸ್ಸು ಬಿಚ್ಚಿ ಹಾಡಬೇಕು ಅಂತ ಅನ್ಸುತ್ತೆ. ಅದೇ ನನ್ನ ತಪ್ಪು ಅಂತ ಅನ್ನಿಸ್ತಾ ಇದೆ. ಒಂದು ಹೆಣ್ಣಾಗ್ಲಿ ಒಂದು ಹಣ್ಣಾಗ್ಲಿ ಕಣ್ಣು ಮುಂದೆ ಸಿಕ್ಕಾಗ, ಕೈಯಲ್ಲಿ ಇದ್ದಾಗ ಲವಕ್ಕಂತ ತಿಂದು ಹಾಕಬೇಕು ವಿನಃ ಹರಿಕತೆ ಪುರಾಣ ಹೇಳಬಾರ್ದಾಗಿತ್ತು.
ತಪ್ಪು ಮಾಡಿದೆ ಪಾರು, ತಪ್ಪು ಮಾಡಿದೆ. ನೋಡ್ತಾ ಇರು, ಇನ್ನು ಮುಂದೆ ಈ ಭೈರತಿಯ ರೌದ್ರನರ್ತನ ತೋರಿಸ್ತೀನಿ. जलते उसको आग कहते हैं, बुझते उसको राख कहते हैं, भैरती दिखला तो शकुनी मामा कहते हैं. ನೋಡ್ತಾ ಇರು, ಇದರ ಸೇಡ್ ಹೇಗಿರುತ್ತೆ ಅಂತ.